ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಇವತ್ತು ಒಂದು ಸೂಪರ್ ಡೂಪರ್ ಆಗಿರೋ ಜ್ಯೂಸ್ನ ತೋರಿಸ್ತಾ ಇದ್ದೀನಿ. ಈ ಜ್ಯೂಸು ಗ್ಯಾಸ್ಟ್ರಿಕ್ಗೆ, ವೆಯ್ಟ್ ಲಾಸ್ಗೆ, ಸ್ಕಿನ್ ಗ್ಲೋಯಿಂಗ್ಗೆ ಎಲ್ಲಾನು ಹೆಲ್ಪ್ ಆಗುತ್ತೆ. ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಕುಡಿದು ಆಮೇಲೆ ಒಂದು 20 ನಿಮಿಷ ಆದ್ಮೇಲೆ ನೀವು ಬೇರೆ ಏನಾದ್ರು ತಿಂದ್ರೆ ನಿಮ್ಗೆ 1 ವೀಕ್ ಅಲ್ಲೇನೆ ರಿಸಲ್ಟ್ ಗೊತ್ತಾಗುತ್ತೆ. ಗ್ಯಾಸ್ಟ್ರಿಕ್ ಇರೋರ್ಗಂತೂ ಬೆಸ್ಟ್ ರಿಸಲ್ಟ್ ನಿಮ್ಗೆ ಸಿಗುತ್ತೆ. ಒಂದ್ಸಲ ಟ್ರೈ ಮಾಡಿ, ನಿಮ್ಗೆನೆ ಯೂಸ್ಫುಲ್ ಆಗುತ್ತೆ, ತುಂಬಾ ಯೂಸ್ಫುಲ್ ಆಗುತ್ತೆ. ಈ ಜ್ಯೂಸ್ ನ ಹೇಗ್ ಮಾಡೋದು ಅಂದ್ಬಿಟ್ಟು ನೋಡೋಣ ಬನ್ನಿ. ನಾನು ಇಲ್ಲಿ 1 ಗ್ಲಾಸ್ ಹಾಕುವಷ್ಟು ಜ್ಯೂಸ್ ಮಾಡ್ತಾ ಇದ್ದೀನಿ. ಈ ವಿಡಿಯೋನ ನೋಡ್ತಾ ಯಾರಿನ್ನು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಒಂದು ಸೌತೆಕಾಯಿನ ತಗೊಂಡು ಮೀಡಿಯಂ ಸೈಜ್ ಅಲ್ಲಿ ಇದೆ ಇದು. 2 ಕಡೆನೂ ಕಸರೆ ತೆಗಿತಾ ಇದ್ದೀನಿ. ಎಳೆದೇನಾದ್ರೂ ಇದ್ರೆ ಸಿಪ್ಪೆ ತೆಗಿದಿರಾನೆ ನೀವು ಹಾಕೋಬಹುದು. ಇದೊಂದು ಸ್ವಲ್ಪ ಬಲ್ತಿರೋ ಆಗಿದೆ, ಅದಕ್ಕೆ ನಾನಿಲ್ಲಿ ಸಿಪ್ಪೆ ಕೂಡ ತೆಗಿತಾ ಇದ್ದೀನಿ. ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಆಗಿ ಬರ್ತಾ ಇದೆ, ಕೋಲ್ಡ್ ಆಗಿರೋದ್ರಿಂದ. ಸಿಪ್ಪೆನ ತೆಗೆದು ನಾನಿಲ್ಲಿ ತೊಳೆದು ಇಟ್ಕೊಂತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ. ನಿಮಗೆ ಬೇಕು ಅಂದ್ರೆ 2 ಸೌತೆಕಾಯಿ ಕೂಡ ಹಾಕೊಬಹುದು. ಇದನ್ನ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿ ಜಾರ್ಗೆ ಹಾಕೊಂತಾ ಇದ್ದೀನಿ. ಗ್ಯಾಸ್ಟ್ರಿಕ್ ಏನಾದ್ರೂ ತಿಂದ್ರೂ ಸ್ವಲ್ಪ ಗ್ಯಾಸ್ಟ್ರಿಕ್ ಆಗೋದು, ಎದೆ ಉರಿ ಬರೋದು ಅಂತವ್ರು ಇದನ್ನ 1 ವೀಕ್ ಕಂಟಿನ್ಯೂಸ್ ಆಗಿ ನೀವು ಕುಡೀರಿ. ಬೆಳಗ್ಗೆ ರಿಸಲ್ಟ್ ತುಂಬಾ ಚೆನ್ನಾಗಿರುತ್ತೆ. ನಾನು ಟ್ರೈ ಮಾಡಿ ನಿಮ್ಗೆ ಕೊನೆಯಲ್ಲಿ ಇದನ್ನ ಹೇಳ್ತಾ ಇರೋದು. ಒಳ್ಳೆಯದಾಗಿರೋದ್ರಿಂದ ನಾನು ನಿಮ್ಗೆ ತೋರಿಸ್ತಾ ಇರೋದು. ಸ್ವಲ್ಪ ನಾನು ಪುದೀನನ ಬಿಡಿಸಿಟ್ಕೊಂಡಿದ್ದೆ, ಅದನ್ನ ಕೂಡ ನೀಟಾಗಿ ತೊಳೆದು ನಾನು ಹಾಕೊಂತ ಇದೀನಿ. 1 ಇಡಿ ಅಷ್ಟು ಅನ್ಕೊಳ್ಳಿ. ಒಂದು ಸೌತೆಕಾಯಿ, 1 ಇಡಿಯಷ್ಟು ಪುದೀನ. ಇದಕ್ಕೆ ನಾನಿಲ್ಲಿ ಒಂದು ನಿಂಬೆ ಹಣ್ಣು ಮೀಡಿಯಂ ಸೈಜು, ದಪ್ಪ ಇದ್ರೆ 1/2 ನಿಂಬೆ ಹಣ್ಣು ಹಾಕೊಳ್ಳಿ. ಇದೆಲ್ಲ ಹಾಕೋದ್ರಿಂದ ವೆಯ್ಟ್ ಲಾಸ್ ಕೂಡ ನಮ್ಗೆ ಆಗುತ್ತೆ. ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಿಂಬೆ ಹಣ್ಣನ್ನ ಹಿಂಡಿದ್ದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕೊಂತ ಇದ್ದೀನಿ. ಅದಾದ್ಮೇಲೆ 1.5 ಸ್ಪೂನ್ ಅಷ್ಟು ನಾನಿಲ್ಲಿ ಸಕ್ಕರೆನ ಹಾಕೊಂತ ಇದ್ದೀನಿ. ನಿಮಗೆ ಬೇಡ ಅಂದ್ರೆ ಬೆಲ್ಲ ಹಾಕೋಬಹುದು. ನೋಡಿ, ನಾನು ಯಾವಾಗ್ಲೂ ಎಳ್ನೀರ್ ಹಾಕೊಂತೀನಿ. ಎಳ್ನೀರ್ ಏನಾದ್ರು ಹಾಕೊಂಡ್ರೆ ನೀವು ಸಕ್ಕರೆ ಬೆಲ್ಲನ ಸ್ಕಿಡ್ ಮಾಡಿ. ಎಳ್ನೀರಲ್ಲಿರೋ ಸ್ವೀಟೇ ಸಾಕು. ಅದು ಎಳ್ನೀರ್ ಇಲ್ಲ ಅಂದ್ರೆ ಮಾತ್ರ ನೀವು ಸಕ್ಕರೆ ಅಥವಾ ಬೆಲ್ಲನ ಉಪಯೋಗಿಸಿ. ಅದಾದ್ಮೇಲೆ ಸ್ವಲ್ಪ ಜೀರಿಗೆ ಹಾಕೊಂತ ಇದೀನಿ. ನೀವು ಹುರಿದಿಟ್ಟಿರೋ ಜೀರಿಗೆ ಪುಡಿ ಇದ್ರೂ ಸ್ವಲ್ಪ 1/2 ಸ್ಪೂನ್ ಅಷ್ಟು ಹಾಕೊಳ್ಳಿ. ಇದನ್ನ ನಾನು ಮಿಕ್ಸಿ ಮಾಡ್ಕೊಂಡ್ ಬಂದಿದ್ದೀನಿ. ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾನು ಮೇಲ್ ಬಂದಿರೋದನ್ನೆಲ್ಲ ನೀಟಾಗಿ ತೊಳ್ಕೊಂತ ಇದ್ದೀನಿ. ನಿಮಗ್ ಬೇಕು ಅಂದ್ರೆ ಹೀಗೇನೆ ಕುಡಿಬೋದು. ನನಗೆ ಇಷ್ಟ ಇಲ್ಲ ಈ ಕುಡಿಯೋದು, ಸೊ ಅದಕ್ಕೆ ನಾನು ಇದನ್ನ ಸೋದಿಸ್ಕೊಂತೇವೆ. ನಿಮ್ ಕಂಫರ್ಟಬಲ್, ನಿಮ್ಗೆ ಹೆಂಗ್ ಬೇಕೋ ಹಂಗೆ ನೀವು ಹಾಗೆ ಕುಡಿತೀನಿ ಅಂದ್ರೂ ಕುಡಿಬೋದು. ಇದೆಲ್ಲಾನು ತಿನ್ನೋದನ್ನೇ ಅಷ್ಟೊಂದೇನು ಇರಲ್ಲ, ಚೆನ್ನಾಗಿರುತ್ತೆ. ಬೇಕು ಅಂದ್ರೆ ಹಾಗೆ ಕುಡಿಬೋದು, ಇಲ್ಲಾಂದ್ರೆ ಸೋದಿಸ್ಕೊಂಡು ಕುಡಿಬೋದು. ಈ ಟೈಮಲ್ಲಿ ನೀವೇನಾದ್ರು ಎಳ್ನೀರ್ ಹಾಕೊಂಡ್ರೆ ನೀರ್ ಬದಲು ಎಳ್ನೀರ್ನ ಹಾಕೊಳ್ಳಿ, ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ. ಸಕ್ಕರೆನ ಸ್ಕಿಡ್ ಮಾಡಿ. ಉಪ್ಪು, ಹುಳಿ ಮತ್ತೆ ಸಿಹಿ ಎಲ್ಲ ಸೇರಿ ಆ ಪುದೀನ ಫ್ಲೇವರು ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಬೇಕಾದ್ರೆ 1 ಸೌತೆಕಾಯಿ ಜಾಸ್ತಿ ಹಾಕೊಳ್ಳಿ. 1 ಗ್ಲಾಸ್ ನೀವು ಕುಡಿದ್ಬಿಟ್ರೆ ಯು ಕ್ಯಾನ್ ಫೀಲ್ ಇಟ್. ಆ ಜೀರಿಗೆ ಫ್ಲೇವರು ತುಂಬಾನೇ ಚೆನ್ನಾಗಿರುತ್ತೆ. ಏನು ಫ್ರಿಜ್ ಅಲ್ಲಿ ಇಟ್ಕೊಂಡು ಕುಡಿಯೋದು ಅದೇನು ಮಾಡಕ್ ಹೋಗ್ಬಿಡಿ. ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗಿ ಕುಡೀರಿ. ತುಂಬಾನೇ ಚೆನ್ನಾಗಿರುತ್ತೆ. ನೋಡಿ, ಇದು ಸೋಸೋದಕ್ಕೆ ಇಷ್ಟು ಬಂತು. ಇದನ್ನ ರೆಡಿ ಆಗಿದೆ. ಸೌತೆಕಾಯಿ ಜ್ಯೂಸ್ ಅನ್ಬೋದು, ಸೌತೆಕಾಯಿ ಪುದೀನ ಜ್ಯೂಸ್ ಅನ್ಬೋದು, ಏನಾದ್ರೂ ಅನ್ಕೊಳ್ಳಿ. ಮತ್ತೆ ಗ್ಯಾಸ್ಟ್ರಿಕ್ಗೆ, ವೆಯ್ಟ್ ಲಾಸ್ಗೆ, ಸ್ಕಿನ್ ಗ್ಲೋಯಿಂಗ್ಗೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಇದೀಗ ರೆಡಿ ಆಗಿದೆ. 1 ಗ್ಲಾಸ್ಗೆ ಸರ್ವ್ ಮಾಡೋಣ. ನೋಡಿ,
ಎಷ್ಟು ಚೆನ್ನಾಗಿ ಬಂದಿದೆ ಅಂದ್ಬಿಟ್ಟು. ರೆಡಿ ಆಯಿತು ಸೌತೆಕಾಯಿ ಜ್ಯೂಸು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಪ್ಪದೀರ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟ್ರೈ ಮಾಡಿದ್ರೆ ಕಮೆಂಟ್ ಮಾಡೋದನ್ನ ಮರಿಬೇಡಿ.